ಶಾಸಕರು ನಿಮ್ಮ ಪರವಾಗಿ ತುಂಬ ಕಾಳಜಿ ಇಟ್ಕೊಂಡಿದ್ದಾರೆ. 60ರಿಂದ 70 ಅವರು 70 ಜನರದ್ದು ಈಗ ನಾನೇನು ಹೇಳಿದ್ನಲ್ಲ ಅದು ಕೊಟ್ಟಿದ್ದಾರೆ. 70 ಜನರದ್ದು ದೋಣಿ ಮತ್ತು ಬಲೆ ಹಾಳಾಗಿದೆ ಅಂದರೆ ಅದಂತೂ ಅವರು ನೆಕ್ಸ್ಟ್ ವಾರದಲ್ಲಿ ಬಂದು, ನಾನು ಬರೋದಿಲ್ಲ, ಅಧಿಕಾರಿಗಳು ಅವರು ಎಲ್ಲ ಬಂದು ನಿಮ್ಮ ಜೊತೆ ಇರ್ತಾರೆ. ನಿಮಗೆ ತೊಂದರೆ ಯಾವ ಸಂದರ್ಭದಲ್ಲಾದರೂ ನಿಮ್ಮ ಜೊತೆ, ಮೀನುಗಾರರ ಜೊತೆ ನಮ್ಮ ಸರ್ಕಾರ ಇದೆ, ನಾವು ಇದ್ದೇವೆ, ನಿಮ್ಮ ಶಾಸಕರು ಇರ್ತಾರೆ. ಯಾವುದೇ ಕಾರಣಕ್ಕೆ ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಮತ್ತೆ ಮತ್ತೆ ಹೇಳ್ತೀನಿ, ನಿಮಗೆ ಬಿಡೋದಿಲ್ಲ. ಇನ್ನೊಂದು ದೊಡ್ಡ ಕೆಲಸ ಕೊಟ್ಟಿದ್ದಾರೆ ಅವರು, ಅದು ನಾನು ಏನು ಇಲ್ಲಿ ಹೇಳೋದಿಲ್ಲ, ನಂದೊಂದು ಅಭ್ಯಾಸ, ಏನಾದರೂ ಹೇಳಿದರೆ ಮಾಡಬೇಕು, ಆಗದೆ ಇರೋದು ಹೇಳೋದಿಲ್ಲ. ಈಗ ಡ್ಯಾಮ್ ನಿಮಗೆ ಟೆಂಡರ್ ಕರೆದಿದೆ, ನಾವು ಶಾಸಕರು, ಅದಕ್ಕೆ ನಮ್ಮ DCM DK ಶಿವಕುಮಾರ್ ಅವರು ಅದಕ್ಕೆ ಮೆಂಬರ್ ಇದ್ದಾರೆ, ಅವರೆಲ್ಲ ಸೇರಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥ ಕೆಲಸ ಮಾಡ್ತೀನಿ ಅಂತೇಳಿ ಹೇಳೋದಿಲ್ಲ. ನಾನು ಮಾಡ್ತೀನಿ ಅಂದಮೇಲೆ ಮಾಡಬೇಕು, ನನ್ನ ಕೆಲಸ, ನಾನು ಆ ರೀತಿ ಮನುಷ್ಯ. ಹಾಗಾಗಿ ಇದು ಭಾಳ 20 ವರ್ಷದಿಂದ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡುವ. ಇವರಷ್ಟು ಸುಲಭದಲ್ಲಿ ನಿಮ್ಮ ಶಾಸಕರು ಬಿಡೋದಿಲ್ಲ. ನೀವು ಎಲ್ಲ ಸೇರಿಕೊಂಡು ಅವ್ರ ಜೊತೆ ನಿಂತು ಮತ್ತೆ ಪುನಃ ಚರ್ಚೆ ಮಾಡಿ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡುವಂಥ ಕೆಲಸ ಮಾಡ್ತೇನೆ. ಮೀನು ಮರಿ ಮಾತ್ರ ಡ್ಯಾಮ್ನವ್ರು ಬಿಡದಿದ್ದರು ನಾವು ನಮ್ಮಿಂದ ಇಲಾಖೆಯಿಂದ ಬಿಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಪ್ರಯತ್ನ ಅಲ್ಲ, ಬಿಡುವಂಥ ಕೆಲಸ ಮಾಡ್ತೇವೆ. ನಿಮ್ಗೆ ಅನುಕೂಲ ಆಗಲಿಕ್ಕೆ ಯಾವ್ಯಾವ ರೀತಿ ಇದೆ ಎಲ್ಲ ರೀತಿ ಮಾಡಿಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಎಂದು ಹೇಳ್ತೀನಿ. ಈಗಾಗಲೇ ನಾವು ಈಗ ಒಂದು ಸ್ಟೋರೇಜ್ ಮತ್ತು ಐಸ್ ಪ್ಲ್ಯಾಂಟ್ ಎರಡೂ ಮಾಡಲಿಕ್ಕೆ ಒಂದು 8 ಕೋಟಿ ರೂಪಾಯಿಂದೇನೋ 8,32,00,000 ನಾವು ಈಗಾಗಲೇ ಪ್ಲ್ಯಾನ್ ಮಾಡಿದ್ದೇವೆ. ನಂದೊಂದು ಅಭ್ಯಾಸ, ನಮ್ಮ ಕೈಲಿದ್ದದ್ದು ಮಾತ್ರ ಹೇಳೋದು, ನಾನು ಆಗ್ತದೆ ಅಂದರೆ ಮಾತ್ರ ಹೇಳೋದು. ಮಾಡಿದ್ದೇವೆ, ಅದು ಹಣ ಬರಬೇಕು. ಒಂಚೂರು ವ್ಯತ್ಯಾಸ ಆದರೆ ನೆಕ್ಸ್ಟ್ ಬರಬೇಕಲ್ಲ ನಾವು ನಿಮ್ಮೂರಿಗೆ, ಅಥವಾ ಇವ್ರು ಬರ್ತಾ ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಏನ್ರಿ ನಿಮ್ಮ ಮಿನಿಸ್ಟ್ರ್ ಹೀಗೆ ಹೇಳೋದ್ರು ಆಗಲಿಲ್ಲ ಅನ್ನೋದು ಹೇಳಬಾರ್ದು. ಹಾಗಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮೀನುಗಾರರ ಪರವಾಗಿದ್ದೇವೆ, ನಿಮ್ಮ ಜೊತೆ ಇದ್ದೇವೆ, ನಮ್ಮ ಸರ್ಕಾರ ಇದೆ, ನಿಮ್ಮ ಶಾಸಕರು ಇರ್ತಾರೆ ಅನ್ನೋದು ಹೇಳಿ ಇಷ್ಟು ಹೊತ್ತು ನಮ್ಮ ಜೊತೆ ನೀವು ಸಹಕಾರ ಮಾಡಿದ್ದಕ್ಕೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.